ವಾಗರತ ಇವ ಸಂಪೃಕ್ತವು ವಾಗರತ ಪ್ರತಿಪತ್ತಯೇ ಜಗತಾ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಅಂಬಿಕಾ ವಿದ್ಯಾಲಯದ ಇವತ್ತಿನ ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿನಿಯರೇ, ಇಲ್ಲಿರುವಂತಹ ಬೋಧಕೇತರ ಸಿಬ್ಬಂದಿಗಳೇ, ಸೇರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಕಳೆದ ಒಂದು ತಿಂಗಳ ಹಿಂದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ನಡೆಯಿತು. ನೀಟ್ ಪರೀಕ್ಷೆಯಲ್ಲಿ ಆದಂತಹ ಅವ್ಯವಹಾರದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳ್ತಾ ವಿದ್ಯಾರ್ಥಿ ಚಳವಳಿ ಅನ್ನುವ ಹೆಸರಲ್ಲಿ ಆರಂಭ ಆದಂತಹ ಹೋರಾಟ ಕೊನೆಗೆ ಈ ದೇಶದ ಪ್ರಧಾನಮಂತ್ರಿಯವರ ಬಗ್ಗೆ ಅಶ್ಲೀಲವಾದಂತಹ ಬೈಗುಳಗಳು, ಭಾರತ ಮಾತೆ ನಿಮ್ಮ ತಾಯಿ ಅಂತಾದ್ರೆ ನಿಮ್ಮ ತಂದೆ ಯಾರು ಅಂತ ಪ್ರಶ್ನಿಸುವಂತಹ ಅತ್ಯಂತ ಕೀಳು ಮಾನಸಿಕತೆಯ ವ್ಯಕ್ತಿಗಳೆಲ್ಲ ಅಲ್ಲಿ ಸೇರಿಕೊಂಡ್ರು. ದೇಶವನ್ನ ವಿಭಜನೆ ಮಾಡುತ್ತೀವಿ ಅಂತ ಹೇಳಿದಂತಹ ದೇಶದ್ರೋಹಿಗಳ ಪರವಾಗಿ ಘೋಷಣೆಗಳು ಮೊಳಗಿದ್ವು. ಹೇಳಿದ್ರೆ ಇದನ್ನೆಲ್ಲ ಜೆನ್ಸಿಗಳು ಮಾಡ್ತಾ ಇದ್ದಾರೆ ಅಂತ. ಜೆನ್ಸಿಗಳು ಅಂದ್ರೆ ಬಹುಶಃ 14ರಿಂದ 29 ವಯಸ್ಸಿನ ಮಧ್ಯದಲ್ಲಿ ಇವತ್ತು ಯಾರಿದ್ದಾರೆ ಅವರನ್ನ ಜೆನ್ಸಿಗಳು ಅಂತ ಹೇಳ್ತಾರೆ. ಬಹುಶಃ ಇಲ್ಲಿರುವಂತಹ ಮಕ್ಕಳಲ್ಲಿ ಒಂದು 10ನೇ ತರಗತಿ ನಂತರದವ್ರನ್ನ ಜೆನ್ಸಿಗಳು ಅಂತ ಕರಿಬಹುದು ಏನೋ. ಅದಕ್ಕಿಂತ ಕೆಳಗಿರುವವರು ಜೆನ್ ಅಲ್ಫಾಗಳು. ನಿಮ್ಮನ್ನೆಲ್ಲ ವರ್ಗೀಕರಿಸಿದ್ದಾರೆ. ಆದ್ರೆ ದೇಶದ ಭವಿಷ್ಯವಾಗಿರುವಂತಹ ಈ ಜೆನ್ಸಿ ಸಮುದಾಯ ಈ ಮಟ್ಟಕ್ಕೆ ಭಾರತ ವಿರೋಧಿ ಆಗಿದೆಯಲ್ವಾ, ನಮ್ಮ ಭವಿಷ್ಯ ಏನು ಅನ್ನುವಂತ ಪ್ರಶ್ನೆ ನಮ್ಮ ಕಣ್ಣ ಮುಂದೆ ಇರುವಾಗ, ಇಲ್ಲ ಭಾರತದ ಜೆನ್ಸಿಗಳು ಯಾವ ರೀತಿ ಇದ್ದಾರೆ ಅಂತ ಕೇಳಿದ್ರೆ ಈ ವೇದಿಕೆಯಲ್ಲಿ ಮೊಳಗಿತ್ತಲ್ಲ, ಮಾತೆ ಪೂಜಕ ನಾನು ನಿನ್ನ ಶಿರವ ಇಡುವೆನು ಅಡಿಯಲಿ ಅಂತ ಹೇಳಿದಂತ ಯುವಕ, ಈ ಹುಡುಗ, ಇದು ಭಾರತದ ಭವಿಷ್ಯ. ಆ ಹಾಡಿನ ಮೂಲಕ ನಾವೆಲ್ಲರೂ ಭಾವುಕರಾದ. ಅಂಬಿಕಾ ವಿದ್ಯಾಲಯಕ್ಕೆ ನಾನು ಯಾಕೆ ಬರ್ತೀನಿ ಅಂತ ಕೇಳಿದ್ರೆ ಇಲ್ಲಿರುವಂತಹ ಕಾರ್ಯಕ್ರಮಗಳು ಭಾವನಾತ್ಮಕವಾದಂತಹ ಕಾರ್ಯಕ್ರಮಗಳು, ಹೃದಯಕ್ಕೆ ಮುಟ್ಟುವಂತಹ ಕಾರ್ಯಕ್ರಮಗಳು, ಮನಸ್ಸಿಗೆ ತಟ್ಟುವಂತಹ ಕಾರ್ಯಕ್ರಮಗಳು. ಆ ಹಾಡಿನ ಮೂಲಕ ನಾವೆಲ್ಲರೂ ಕೂಡ ಒಂದು ಕ್ಷಣ ನಮ್ಮ ಹೃದಯ ಭಾರ ಆಯ್ತು. ಕಾರಣ ಏನು ಕೇಳಿದ್ರೆ ಆ ಹಾಡಿನಲ್ಲಿ ಮಾತೆ ಇದ್ದಾಳೆ, ತಾಯಿ ಇದ್ದಾಳೆ. ಬೇರೆ ಎಲ್ಲ ದೇಶಗಳನ್ನ ಒಂದು ಭೂಮಿಯ ತುಂಡಿನ ರೀತಿಯಲ್ಲಿ ಭೌಗೋಳಿಕ ನಕ್ಷೆಯ ರೂಪದಲ್ಲಿ ನೋಡಿದ್ರೆ ನಮ್ಮ ದೇಶ ಈ ನಾಡನ್ನ ತಾಯಿಯ ರೂಪದಲ್ಲೂ ನೋಡುತ್ತೆ. ತಾಯಿ ಅಂತ ಹೇಳಿದ್ರು. ನಮ್ಮ ಕೈಯಲ್ಲಿ ತ್ರಿವರ್ಣ ಧ್ವಜ ಇದೆ. ನಮ್ಮ ವಿದ್ಯಾಸಂಸ್ಥೆಯ ಹೆಸರು ಅಂಬಿಕಾ ವಿದ್ಯಾಲಯ. ಅವಳ ಅಂಬಿಕೆ ಪರಾಶಕ್ತಿ. ಆ ಪರಾಶಕ್ತಿ ತ್ರಿಶಕ್ತ್ಯಾತ್ಮಿಕೆ. 3 ರೀತಿಯ ಶಕ್ತಿಗಳು ಅವಳಲ್ಲಿ ಅಡಕವಾಗಿದೆ. 1ನೆಯ ಶಕ್ತಿ ಜ್ಞಾನಶಕ್ತಿ, 2ನೆಯ ಶಕ್ತಿ ಸಮೃದ್ಧಿ, 3ನೆಯದು ದುರ್ಗೆ, ಶತ್ರುಗಳನ್ನು ಎದುರಿಸುವಂತ ಆಯುಧಗಳನ್ನು ಧಾರಣೆ ಮಾಡಿರುವಂತ ಧರ್ಮದ್ರೋಹಿಗಳ ರುಂಡವನ್ನ ಚೆಂಡಾಡತಕ್ಕಂತ, ದಶ ಭುಜಗಳಲ್ಲಿ ಅಸ್ತ್ರವನ್ನು ಧಾರಣೆ ಮಾಡಿದಂತ ರೂಪ, ಅದು ದುರ್ಗೆಯ ಸ್ವರೂಪ. ಈ 3 ಸ್ವರೂಪಗಳನ್ನ ನಾವು ನಮ್ಮ ಬಾವುಟದಲ್ಲೇ ನೋಡಬಹುದು, ನಮ್ಮ ದೇಶದ ತ್ರಿವರ್ಣ ಧ್ವಜದಲ್ಲೇ ನೋಡಬಹುದು. ಜ್ಞಾನದ ಸಂಕೇತ ಯಾವುದು ಕೇಳಿದ್ರೆ ಬಿಳಿಯ ವರ್ಣ. ಶ್ವೇತ ವಸನ ದೇವಿ ಶ್ವೇತ ಕಮಲದಲ್ಲಿ ಕುಳಿತಿದ್ದಾಳೆ, ಶ್ವೇತ ಕಮಲವನ್ನ ಹಿಡ್ಕೊಂಡಿದ್ದಾಳೆ, ಶ್ವೇತ ವಸ್ತ್ರವನ್ನ ಧರಿಸಿದಾಳೆ. ಶ್ವೇತ ವಸನೆ ಕಮಲಾಸನ ಸುಂದರಿ ಅಂತ ಹೇಳಿದ್ರು. ಅಂತ ಸರಸ್ವತಿಯ ಪ್ರತೀಕವಾಗಿರುವಂತ ಬಿಳಿಯ ಬಣ್ಣ ಅದರಲ್ಲಿದೆ. ಶಾಕಾಂಬರೀತಿ ಶಶಿಶೇಖರ ವಲ್ಲಭೇತಿ, ಇಡೀ ಪ್ರಕೃತಿ ಹರಿತು ಹಸಿರು. ಸ್ಕಂದ ಸ್ಥಿತಾಂಬಿಷಣಂ. ಈ ರೀತಿಯಾಗಿ ಬೆಂಕಿಯ ವರ್ಣದಲ್ಲಿರುವವಳು, ಅರುಣನ ವರ್ಣದಲ್ಲಿರುವವಳು ಅಂತ ದುರ್ಗೆಯ ಉಪಾಸನೆಯನ್ನು ಮಾಡ್ತೀವಿ. ಆ ಅರುಣ ವರ್ಣವಾಗಿರುವಂತ ಕೇಸರಿಯಲ್ಲೇ ದುರ್ಗೆ ಇದ್ದಾಳೆ. ಹೀಗಾಗಿ
ಈ ತ್ರಿಶಕ್ತ್ಯಾತ್ಮಿಕೆಯಾಗಿರುವಂತಹ ಭಾರತದ ಸ್ವರೂಪವೇ ನಮ್ಮ ತ್ರಿವರ್ಣ ಧ್ವಜ. ಕಾಲಚಕ್ರ ಇದೆ, ಅದರಲ್ಲಿ ಅಶೋಕ ಚಕ್ರದು ಕಾಲಚಕ್ರವು ಎಂತೆಂಥ ಕಾಲಘಟ್ಟವನ್ನು ಹಾದು ಬಂದಂಥ ದೇಶ ನಮ್ದು. ಎಂಥ ಅದ್ಭುತವಾದಂಥ ಕಾಲವನ್ನು ನಮ್ಮ ದೇಶ ನಡುತ್ತೆ. ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾಗಿರುವಂತಹ ಅಣೆಕಟ್ಟು ಎಲ್ಲಿದೆ ಅಂತ ಯಾರನ್ನು ಕೇಳಿ ಹೇಳ್ತಾರೆ, ತಮಿಳುನಾಡಿನಲ್ಲಿದೆ. ಕಲ್ಲನ್ನೈ ಅಣೆಕಟ್ಟು ಕಾವೇರಿ ನದಿಗೆ ಕಟ್ಟಿದ್ದಾರೆ. 1200 ವರ್ಷ ಆಯಿತು ಇವತ್ತಿನವರೆಗೆ, ಅದು ಹಾಳಾಗಿಲ್ಲ. ಇವತ್ತಿಗೂ ಅದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಣೆಕಟ್ಟು. ಜಗತ್ತಿನ ಜನರಿಗೆ 2000 ವರ್ಷಗಳಿಂದ 28% ವಸ್ತುಗಳನ್ನ ನಿರ್ಯಾತ ಮಾಡ್ತಾ ಇದ್ದಂತ ದೇಶ ಯಾವುದು ಕೇಳಿದ್ರೆ ಭಾರತ. ರಫ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಬಟ್ಟೆಗಳು ಭಾರತದಿಂದ, ಅನ್ನ ಭಾರತದಿಂದ, ವಸನ ಭಾರತದಿಂದ, ಲೋಹಗಳು ಭಾರತದಿಂದ ಹೋಗಬೇಕು. ಸಮೃದ್ಧವಾಗಿರುವಂತ ಭಾರತ. ತೇಜೋ ತುಂಗಭದ್ರ ಅನ್ನುವಂತ ಒಂದು ಕಾದಂಬರಿ ಇದೆ, ನೀವು ಯಾರಾದ್ರೂ ಸಿಕ್ಕಿದ್ರೆ ಓದಬೇಕು. ವಸುಧೇಂದ್ರ ಅವರು ಬರೆದಿದ್ದಾರೆ. ಆ ತೇಜೋ ತುಂಗಭದ್ರದಲ್ಲಿ ಪೋರ್ಚುಗಲ್ನ ಲಿಸ್ಬನ್ನ ಒಂದು ಊರಿನಲ್ಲಿ ಕುಳಿತಂತ ಇಬ್ಬರು ಪ್ರೇಮಿಗಳು ಮಾತನಾಡ್ತಾ ಇರ್ತಾರೆ. ಅದರಲ್ಲಿ ಗಂಡು, ಅವನ ಹೆಸರು ಗ್ಯಾಬ್ರಿಯಲ್ ಅಂತ ಹೇಳಿ, ಅವನ ಗರ್ಲ್ ಫ್ರೆಂಡ್ ಅವನ ಹೆಸರು ಇಸಾಬೆಲ್ಲ. ಅವನು ಹೇಳ್ತಾನೆ, ನಾವು ಭಾರತಕ್ಕೆ ಹೋಗ್ತಾ ಇದ್ದೀವಿ, ಭಾರತಕ್ಕೆ ಹಡಗನ್ನ ಕಟ್ಟಿದ್ದೀವಿ, ಭಾರತಕ್ಕೆ ಹೋಗ್ತೀವಿ, ನಮಗೆ ಈ ಬಡತನದಿಂದ ಮುಕ್ತಿ ಸಿಗಬೇಕು ಅಂತಾದ್ರೆ ಭಾರತಕ್ಕೆ ಹೋಗಬೇಕು, ಭಾರತದಲ್ಲಿ ಸಂಪತ್ತಿದೆ. ಆ ಹೊತ್ತಿನಲ್ಲಿ ಅವಳು ತನ್ನ ಪ್ರಿಯಕರನಿಂದ ಸಿಟ್ಟಿಗೆ ಒಳಗಾಗಿ ಅಲ್ಲಿರುವಂತಹ ನದಿಯ ಪಕ್ಕಕ್ಕೆ ಬಂದು ಹೇಳ್ತಾಳೆ, ತೋಜೋ ಅಂತ ನದಿ ಇದೆ, ಅಲ್ಲಿ ಬಂದು ಹೇಳ್ತಾಳೆ, ಏ ಭಾರತ, ನಿನ್ನ ಶ್ರೀಮಂತಿಕೆಯ ಕಾರಣಕ್ಕೆ ನನ್ನಂತ ಬಡ ದೇಶದ ಸಾವಿರಾರು ಜನ, ಲಕ್ಷಾಂತರ ಯುವಕರನ್ನ ನಿನ್ನ ಕಡೆಗೆ ಆಕರ್ಷಿಸಿಕೊಂಡವರ ಬದುಕನ್ನು ಹಾಳು ಮಾಡ್ತಾ ಇದೀಯ. ಎಷ್ಟೋ ಯುವಕರು ಕಾಡಿನ ಆ ಸಮುದ್ರದ ಮಧ್ಯದಲ್ಲೇ ಮೃತಪಟ್ಟು ಹೋದ್ರು. ಭಾರತವನ್ನು ಹುಡುಕುವ ಪ್ರಯತ್ನದಲ್ಲಿ ಇವತ್ತು ಐರೋಪ್ಯ ದೇಶಗಳು ಎಷ್ಟೋ ಲಕ್ಷಾಂತರ ಯುವಕರನ್ನ ಕಳ್ಕೊಂಡ್ರು. ನಿನ್ನ ಶ್ರೀಮಂತಿಕೆಗೆ ನನ್ನ ಧಿಕ್ಕಾರ ಇರಲಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆ ರೀತಿಯ ಶ್ರೀಮಂತಿಕೆಯ ಭಾರತ. ಅದಕ್ಕೆ ಹೇಳಿದ್ರು ಇದನ್ನ ಸೋನೆಕಿ ಚಿಡಿಯ ಅಂತ ಹೇಳಿದ್ರು, ಬಂಗಾರದ ಹಕ್ಕಿ ಅಂತ ಹೇಳಿದ್ರು. ಬಡವರ ಮನೆಗೆ ಯಾರು ಕನ್ನವನ್ನು ಹಾಕೋದಿಲ್ಲ, ಕಳ್ಳರು ನುಗ್ಗುವುದು, ದರೋಡೆ ಆಗೋದು ಎಲ್ಲಿ ಕೇಳಿದ್ರೆ ಶ್ರೀಮಂತರ ಮನೆಗೆ. ಹಾಗಾಗಿ ಕಳೆದ 1-1.5 ಸಾವಿರ ವರ್ಷದಿಂದ ನಿರಂತರವಾಗಿ ಈ ದೇಶದ ಮೇಲೆ ದಾಳಿ ನಡೆಯಿತು. ನಿರಂತರವಾದಂತಹ ದಾಳಿಗಳು. ನಾವಿವತ್ತು ಸ್ವಾತಂತ್ರ್ಯ ಆಚರಣೆಯನ್ನ ಮಾಡ್ತಾ ಇರೋದು ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ ಅಲ್ಲ. ಬ್ರಿಟಿಷರಿಗಿಂತ ಮೊದಲು ಮೊಘಲರಿದ್ರು, ಹಬ್ಸಿಗಳಿದ್ರು, ತುರ್ಕರಿದ್ರು, ಮಂಗೋಲರಿದ್ರು, ಖಿಲ್ಜಿಗಳಿದ್ರು, ಸುಲ್ತಾನರಿದ್ರು, ಆದಿಲ್ ಶಾಹಿ, ಇಮಾಮ್ ಶಾಹಿ, ಕುತುಬ್ ಶಾಹಿ, ಬರೀದ್ ಶಾಹಿ, ನಿಜಾಮ್ ಶಾಹಿ, ಎಲ್ಲ ವಿದೇಶಗಳಿಂದ ಬಂದವರು ಭಾರತದ ಒಳಭಾಗದಲ್ಲಿ ನಿಮ್ಮ ಮಧ್ಯದಲ್ಲಿದ್ದಂತಹ ಒಡಕು, ನಿಮ್ಮ ಮಧ್ಯದಲ್ಲಿದ್ದಂತಹ ಭಿನ್ನಾಭಿಪ್ರಾಯದ ಲಾಭವನ್ನ ಪಡೆದು ಈ ದೇಶವನ್ನ ಗುಲಾಮಗಿರಿಗೆ ಒಳಪಡಿಸಿದರು. ಎಂತಹ ಭಯಾನಕವಾದಂತಹ ಗುಲಾಮಗಿರಿ. ನಮ್ಮ ದೇವಸ್ಥಾನಗಳ ನಾಶ ಆಯಿತು. ನಮ್ಮ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಹರಾಜು ಕೂಗುವಂತ ಕೆಲಸವನ್ನ ಮಾಡಿದ್ರು. ದುಕ್ತರೆ ಹಿಂದೂಸ್ತಾನ್ ನಿಲಾಮೆ ದೋ ದಿನಾರ್, ಭಾರತದ ಹೆಣ್ಣು ಮಕ್ಕಳಲ್ಲಿ 2 ಕವಡೆ ಕಾಸಿಗೆ ಮಾರಾಟ ಆಗ್ತಾರೆ ಅಂತ ಹೇಳಿ ಅಫ್ಘಾನಿಸ್ತಾನದಲ್ಲಿ ಇವತ್ತು ಕಲ್ಲಲ್ಲಿ ಬರೆದಂತ ಬರಹಗಳಿವೆ. ಅವರನ್ನ ಹೇಳಿದ್ರು ಮಾಲೆ ಗನೀಮತ್, ಯುದ್ಧದಲ್ಲಿ ಗೆದ್ದಂತ ಸರಕುಗಳಲ್ಲಿ ಹೆಣ್ಣು ಮಕ್ಕಳು ಬರ್ತಾರೆ. ಕೋಟ್ಯಾಂತರ ಹಿಂದೂಗಳ ಹತ್ಯೆ ನಡೆಯುತ್ತೆ. ಕೋಟ್ಯಾಂತರ ಹಿಂದೂಗಳ ಹತ್ಯೆ ನಡೆಯಿತು. ಆದರೆ ಈ ಮಣ್ಣಿನ ವೀರರು, ಈ ಮಣ್ಣಿನ ಶೂರರು, ನಮ್ಮ ಪೂರ್ವಜರು, ನಮಗೆ ನಿಜವಾಗಿ ಪಿತೃಋಣ ಅನ್ನುವಂಥದ್ದಿದ್ರೆ ಆ ವೀರರ ಋಣ ಇದೆ. ಯಾರು ಈ ಮಣ್ಣಿನ ಉಳಿವಿಗೆ ಬೇಕಾಗಿ, ಈ ದೇಶದ ಉಳಿವಿಗೆ ಬೇಕಾಗಿ, ಈ ಸಂಸ್ಕೃತಿ, ಸಭ್ಯತೆ, ಆಚಾರ ವಿಚಾರಗಳ ಉಳಿವಿಗೆ ಬೇಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರು. ಮಹಾರಾಣಾ ಪ್ರತಾಪ್. ಜಗತ್ತಿನಲ್ಲಿ ಬಂಗಾರಕ್ಕೆ ಬೇಕಾಗಿ ಯುದ್ಧ ಆಗಿದೆ, ಭೂಮಿಗೆ ಬೇಕಾಗಿ ಯುದ್ಧ ಆಗಿದೆ, ಹೆಣ್ಣು ಮಕ್ಕಳಿಗೆ ಬೇಕಾಗಿ ಯುದ್ಧ ಆಗಿದೆ, ಯಾವಳೋ ಒಬ್ಬಳು ರಾಣಿಗೆ ಬೇಕಾಗಿ ಯುದ್ಧ ಆಗಿರೋದಿದೆ. ಆದರೆ ನನ್ನ ಸಂಸ್ಕೃತಿ ಉಳಿಬೇಕು, ನನ್ನ ದೇಶ ಉಳಿಬೇಕು, ನನ್ನ ಧರ್ಮ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಲಕ್ಷಾಂತರ ಯುವಕರು ಬಲಿದಾನ ಮಾಡಿದಂತ ಪರಂಪರೆ ಎಲ್ಲಾದ್ರೂ ಇದ್ರೆ ಅದು ಈ ಭಾರತದಲ್ಲಿ ಮಾತ್ರ. ಅದ್ಭುತವಾದಂತ ಪರಂಪರೆ. ಮಹಾರಾಣಾ ಪ್ರತಾಪ್. देखो ये है राजपुताना नाजी से तलवारों पे, जिसने पूरे जीवन काटे बर्जी तीर कटारों पे. ए प्रताप की वतन पला है आजादी की नारों पे, कूद पड़ी थी यहां हजारों पद्मिनी अंगारों पे. ಬೆಂಕಿಗೆ ಹಾರಿದ್ರು, ಶತ್ರುಗಳ ಕೈಗೆ ಸಿಗೋದಿಲ್ಲ.
ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಮಾನವನ್ನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ್ರು. ಬೆಂಕಿಗೆ ಹಾರಿ ತಾಯಂದ್ರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ರು. ಗಂಡು ಮಕ್ಕಳು ರಣಾಂಗಣದಲ್ಲಿ ಹೋರಾಟವನ್ನು ಮಾಡಿದರು. ಅರಸರು ತಮ್ಮ ಅರಮನೆಯನ್ನ ತ್ಯಾಗ ಮಾಡಿದರು. ಓರಾಣ ಜೋ ಶ್ವಾಸ ಶ್ವಾಸ ಸ್ವಾಧೀನ ರಾಗಕೋ ಬಜೆ ಚಲ ಚಲೇ ಚಲ ರಜಪೂತಿ ತೇವರ ತಲವಾರೋ ಸೆ ಸಜೆ ಚಲ. ಮಹಾರಾಣಾ ಪ್ರತಾಪ, ಛತ್ರಪತಿ ಶಿವಾಜಿ ಮಹಾರಾಜರು, ರಣಜಿತ್ ಸಿಂಗ್, ಗುರು ಗೋವಿಂದ ಸಿಂಗ್, ಕರ್ನಾಟಕದಲ್ಲಿ ಹಕ್ಕಬುಕ್ಕರು, ಶ್ರೀಕೃಷ್ಣ ದೇವರಾಯನ ನೇತೃತ್ವದಲ್ಲಿ ಹೋರಾಟ, ಪ್ರೌಢ ದೇವರಾಯನ ನೇತೃತ್ವದಲ್ಲಿ ಹೋರಾಟ, ಗಂಡುಗಲಿ ಕುಮಾರರಾಮನ ನೇತೃತ್ವದಲ್ಲಿ ಹೋರಾಟ. ನಾವು ಸೋತ ಇತಿಹಾಸ ಇಲ್ಲ, ನಾವು ಗೆದ್ದಿದ್ದೇವೆ. ಗೆದ್ದಂತ ಇತಿಹಾಸವನ್ನು ಮುಚ್ಚಿಟ್ರು. ಜಗತ್ತಿನಲ್ಲಿ ಸೋತವರ ಇತಿಹಾಸವನ್ನ ಜನರು ಮಾತ್ರ ನೆನಪಲ್ಲಿಟ್ಕೊಳ್ಳೋದು. ಯಾರು ಗೆದ್ದಿದ್ದಾನೆ ಅವನ ಇತಿಹಾಸವನ್ನು ಅವನು ಬರೀತಾನೆ. ಯಾವಾಗ ಸಿಂಹ ಇತಿಹಾಸವನ್ನು ಬರೆಯೋದಿಲ್ಲ, ಆವತ್ತಿನವರೆಗೆ ಬೇಟೆಗಾರನ ಇತಿಹಾಸವೇ ಸತ್ಯ ಆಗಿರುತ್ತೆ. ಈ ದೇಶವನ್ನ ಬೇಟೆಯಾಡಿದವರು, ಈ ದೇಶವನ್ನ ಕೊಳ್ಳೆ ಹೊಡೆದವರು ಅವರ ಇತಿಹಾಸವನ್ನ ಬರೆದ್ರು. ಮಾಸಿರಿ ಆಲಂಗಿರಿ ಬರೆದ್ರು, ಬಾಬರ್ ನಾಮ ಬರೆದ್ರು, ಕಾಫಿ ಖಾನ್ ಬರೆದ, ತಾಜುಕಿ ತೈಮೂರಿ ಬರೆದ್ರು. ಅದರ ಆಧಾರದಲ್ಲಿ ಭಾರತದ ಇತಿಹಾಸ ರಚನೆ ಆಯಿತು. ನಮ್ಮ ವೀರರನ್ನೆಲ್ಲ ಮರೆತು ಬಿಟ್ವಿ. ಆದರೆ ಇವತ್ತು ಕಾಲದ ಕರೆಗೆ ಓಗೊಟ್ಟು, ಕಾಲದ ಹುಂಕಾರದ ಮೇಲೆ ಮತ್ತೊಮ್ಮೆ ಹಿಂದೂ ಶಕ್ತಿ ದೇಶದಲ್ಲಿ ವಿಜೃಂಭಿಸ್ತಾ ಇದೆ. ಎಷ್ಟೋ ವರ್ಷಗಳ ಬಳಿಕ 80 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜದ ಮುಂದೆ ಒಂದೇ ಮಾತರವನ್ನು ಪೂರ್ತಿಯಾಗಿ ಹಾಡುವಂತ ಕೆಲಸ. 80 ವರ್ಷ ಬೇಕಾಯ್ತು, 80 ವರ್ಷ ಬೇಕಾಯ್ತು. ಕೆಂಪು ಕೋಟೆಯಲ್ಲಿ ಒಂದೇ ಮಾತರವನ್ನ ಪೂರ್ತಿಯಾಗಿ ಹಾಡಬೇಕಿದ್ರೆ 80 ವರ್ಷ ಬೇಕಾಯ್ತು. ನಾವು ನೀವು ಅಮೃತ ಪುತ್ರರು, ನಾವು ನೀವು ಪುಣ್ಯಾತ್ಮರು, ನಾವು ಅದಕ್ಕೆ ಸಾಕ್ಷಿಯಾಗಿದ್ದೀವಿ. ಇವತ್ತು ಭಾರತ ಮಾತೆ ಅಂತಾದ್ರೆ ನಿಮ್ಮ ತಂದೆ ಯಾರು ಅಂತ ಕೇಳುವವರಿಗೆ ಆ ಒಂದೇ ಮಾತರಮ್ಮನ ಬರೆದಂತ ಬಂಕಿಮಚಂದ್ರ ಚಟರ್ಜಿ ಅವರ ಸಾಹಿತ್ಯವನ್ನು ತೋರಿಸಬೇಕು. ಪ್ರಕೃತಿಯನ್ನು ವರ್ಣನೆ ಮಾಡಿದ್ರು ಮೊದಲು. ದೇಶ ಅಂದ್ರೆ ಅವರಿಗೆ ಕಾಣಿದ ಒಂದೇ ಮಾತರಂ, ಮಲಯಜ ಶೀತಲಂ ಸಸ್ಯ ಶ್ಯಾಮಲಂ ಮಾತರಂ, ಒಂದೇ ಮಾತರಂ. ಪ್ರಕೃತಿ ಕಣ್ಣ ಮುಂದೆ ಕಾಣುವಂತ ನೇಚರ್ಸ್ಗಳ ವರ್ಣನೆ ಮಾಡಿದ್ರು, ನೇಚರ್ ಅನ್ನು ವರ್ಣನೆ ಮಾಡಿದರು. ನಿಧಾನವಾಗಿ ಭಾರತದ ಆತ್ಮ ಕೇಳಿತಾರೆ. ಆ ಕಾಲದಲ್ಲಿ ಬಂಗಾಳದಲ್ಲಿ 7 ಕೋಟಿ ಜನ ಇದ್ರು, ಹಾಗಾಗಿ 7 ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಅಂತ ಬರೆದಿದ್ರಂತೆ. ಇವತ್ತು ಅದನ್ನು ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಅಂತ ಹೇಳಿ ನಾವು ಹೇಳ್ತೀವಿ. ಭಾರತದ ಆತ್ಮ ಯಾವುದು? ಜನರು, ಇಲ್ಲಿರುವಂತ ಪ್ರಜೆಗಳು, ಭಾರತೀಯರು. ಈ ಸಮಾಜ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ. ಈ ಕೋಟಿ ಕೋಟಿ ಜನರ ಕಂಠದಲ್ಲಿ ನಿನಾದವನ್ನ ಮಾಡ್ತಾ ಇರುವವಳು ಕೂಡ ನೀನೆ. ನಾನು ಮಾತನಾಡ್ತಾ ಇದ್ದೀನಿ, ನನ್ನೊಳಗಿರುವವಳು ಅವಳೆ, ನಿಮ್ಮೊಳಗಿರುವವಳು ಅವಳೆ. ಅಲ್ಲಿ ಬಂದಾಗ ನೀವು ನನ್ನ ಕಾಲಿಗೆ ಬಿದ್ದಿದ್ದಲ್ಲ, ನನ್ನ ಒಳಗಿರುವಂತ ಆ ಚೈತನ್ಯದ ಕಾಲಿಗೆ ಬಿದ್ದಿರೋದು. ಆ ಚೈತನ್ಯವನ್ನೇ ಭಾರತ ಮಾತೆ ಅಂತ ನಾವು ಹೇಳಿರೋದು. ಅದು ಲಿಂಗಾತೀತವಾಗಿರುವಂತ ಚೈತನ್ಯ. ಆನಂತರ ಹೇಳ್ತಾರೆ, ನಿಧಾನವಾಗಿ ಆ ಕವಿಗೆ, ಬಂಕಿಮಚಂದ್ರ ಚಟರ್ಜಿ ಅವರಿಗೆ, ಆ ತಾಯಿ ಈ ಗುಲಾಮಗಿರಿಯಲ್ಲಿ ನರಳ್ತಾ ಇದ್ದಾಳೆ. ಮಾತಿರದ ಕಂಠದಳು ಭಯಭೀತ ಭಾವದಳು ಹಿಂದು ಬಂಧುಗಳೆಲ್ಲ ಹರಿದು ಹಂಚಿರಲು, ವರುಷ ಸಾಸಿರದಿಂದ ಪದ ಪ್ರಹಾರವ ಸಹಿಸಿ ತನ್ನ ಅಸ್ತಿತ್ವವನ್ನು ತಾನು ಮರೆತಿರಲು, ಉರುಳು ಹಗ್ಗದ ಹಾರ ತಾಯಿ ಕೊರಳ ಬಿಗಿದಿಹುದು, ದಾಸ್ಯ ಮದಿರೆಯ ಕುಡಿದು ದೇಶ ಮಲಗಿಹುದು. ಈ ದೇಶವನ್ನ ಎಬ್ಬಿಸಬೇಕು ಅಂತಾದ್ರೆ ಆ ತಾಯಿಯ ಆ ಮಹೋನ್ನತವಾದಂತ ಸ್ವರೂಪದ ವರ್ಣನೆ ಮಾಡಬೇಕು. ಅದಕ್ಕೆ ಹೇಳಿದ್ರು, ತ್ವಂ ಹಿ ದುರ್ಗಾ ದಶಪ್ರಹರಣಧಾರಿಣಿ. ಹೇಳ್ತಾರೆ, ಅಬಲಾಖ್ಯನೋ ಏಮ ಏತೋ ಬಲೆ, ನಿನ್ನನ್ನು ಅಬಲೆ ಅಂತ ಹೇಳಿದವರು ಯಾರು? ನೀನು ದುರ್ಗೆ, ನೀನು ಲಕ್ಷ್ಮಿ, ನೀನು ಸರಸ್ವತಿ. ನಮ್ಮ ಬಾಹುಗಳಲ್ಲಿರುವಂತಹ ಶಕ್ತಿ ನೀನು, ನಮ್ಮ ಹೃದಯದಲ್ಲಿರುವಂತಹ ಭಕ್ತಿ ನೀನು. ಈ ರೀತಿಯಾಗಿ ಇಡೀ ಒಂದೇ ಮಾತರಂ ಅನ್ನುವಂಥ ಹಾಡಿನ ಮೂಲಕ ಭಾರತ ಮಾತೆಯ ವಿರಾಟ ದರ್ಶನವನ್ನ ಆ ಬಂಕಿಮಚಂದ್ರ ಚಟರ್ಜಿ ಅವರು ಮಾಡಿಕೊಟ್ರು. ಆ ಹಾಡನ್ನ ಹಾಡ್ತಾ ಹಾಡ್ತಾ ನಿಮ್ಮ ವಯಸ್ಸಿನ ಎಷ್ಟೋ ಮಕ್ಕಳು ಅವರ ಭವಿಷ್ಯವನ್ನು ಮರೆತರು. ಜೀವನದಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ ಭಾರತ ಮಾತೆಗಾಗಿ ಬಲಿದಾನ ಆಗಬೇಕು ಅಂತ ಹೇಳಿದರು. ಖುದಿರಾಮ್ ಬೋಸ್, ಇವತ್ತಿಲ್ಲಿ ಬಹಳಷ್ಟು ತಾಯಿ ನನ್ನ ಸಹೋದರಿಯರಿದ್ದೀರಿ. ನಿಮ್ಮ ವಯಸ್ಸಿನ ಹೆಣ್ಣು ಮಗಳು, ಅವಳ ಹೆಸರು ಬೀನಾದಾಸ್. ಯಾವ ಪಠ್ಯ ಪುಸ್ತಕದಲ್ಲೂ ಅವಳ ಹೆಸರಿಲ್ಲ. ಬೀನಾದಾಸ್ ಯಾರಿಗೆ ಗೊತ್ತಿದೆ? ಗೊತ್ತಿಲ್ಲ. ರಾಜ್ಯಪಾಲನಿಗೆ ಗುಂಡು ಹೊಡೆದಂತ ಹೆಣ್ಣು ಮಗಳು ಬಂದೂಕು ತಗೊಂಡು ಗುಂಡು ಹೊಡಿತಾಳೆ ರಾಜ್ಯಪಾಲನಿಗೆ. ಪದಗ್ರಹಣದ ಸಮಾರಂಭ ನಡೀತಾ ಇದೆ, ಪದವಿ ಪ್ರದಾನದ ಸಮಾರಂಭ ನಡೀತಾ ಇರಬೇಕಿದ್ರೆ ಆ ತುಂಬಿದ ಸಭೆಗೆ ನುಗ್ಗಿ ವೇದಿಕೆಯಲ್ಲಿ ರಾಜ್ಯದ ಬಂಗಾಳದ ಗವರ್ನರ್ಗೆ ಗುಂಡು ಹೊಡೆದಂತ ಹೆಣ್ಣು ಮಗಳು ಬೀನಾದಾಸ್. ಸ್ವತಂತ್ರ ಭಾರತವಳನ್ನ ಮರೆತು ಹೋಯ್ತು.
ಇವತ್ತು ಇವತ್ತು ಉತ್ತರಾಖಂಡದಲ್ಲಿ ಋಷಿಕೇಶ್ ಅನ್ನುವಂಥ ಒಂದು ಊರಿದೆ. ಅಲ್ಲಿ ಇತ್ತೀಚೆಗೆ ಒಂದು 30-40 ವರ್ಷದ ಕೆಳಗಡೆ ರಸ್ತೆಯ ಪಕ್ಕದಲ್ಲಿ ಒಂದು ಅನಾಥ ಶವ ವರದಿ ಸಿಕ್ಕಿದೆ ಅಂತ ಆಯ್ತು. ಮುಖ ಗುರುತು ಪತ್ತೆ ಆಗ್ತಾ ಇಲ್ಲ, ಒಂದು ಅನಾಥ ಶವ. ಕಡೆಗೆ ನೋಡಿದ್ರೆ ಅದು ಬೀನಾ ದಾಸ್, ಈ ದೇಶದ ಕ್ರಾಂತಿಕಾರಿ ಮಹಿಳೆ. ಅವಳಿಗೆ ಈ ಸಮಾಜ ಕೊಟ್ಟಂತ ಬೆಲೆ. ಈ ಸಮಾಜ ನಮ್ಮ ಕ್ರಾಂತಿಕಾರಿಗಳನ್ನು ನಾವು ಮರೆತ್ವಿ. ಎಂತೆಂಥ ಕ್ರಾಂತಿಕಾರಿಗಳು ಬಲಿದಾನವನ್ನು ಮಾಡಿದರು. ಇದೇ ನಮ್ಮ ತುಳುನಾಡಿನಲ್ಲಿ ಹೋರಾಟ ನಡೆಯಿತು. ತುಳುನಾಡಿನಲ್ಲಿ ಕೆದಂಬಾಡಿ ರಾಮಯ್ಯ ಗೌಡರ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಉಪ್ಪಿನಂಗಡಿಯ ಮಂಜ ಅವರು ಸೇರಿಕೊಳ್ಳುತ್ತಾರೆ, ಇನ್ನೂ ಅನೇಕ ಜನ ಅದಕ್ಕೆ ಸೇರಿಕೊಳ್ಳುತ್ತಾರೆ. ಬೆಳ್ಳಾರೆಯಿಂದ ಹೊರಟು ಮಂಗಳೂರಿನವರೆಗೆ ಇಡೀ ಪ್ರದೇಶವನ್ನು ಬ್ರಿಟಿಷರಿಂದ ಮುಕ್ತ ಮಾಡಿದರು. ರೈತಾಪಿ ಜನರು, ನಿಮ್ಮ ಪೂರ್ವಜರು, ನಿಮ್ಮ ಅಜ್ಜ ಮುತ್ತಜ್ಜರು ಕೂಡ ಅದರಲ್ಲಿ ಭಾಗವಹಿಸಿರ್ಬೋದೋ ಏನೋ. ಕೈಗೆ ಸಿಕ್ಕಿದಂತ ಕತ್ತಿಯನ್ನು ಎತ್ತುಕೊಂಡ್ರು, ಹಂದಿಗಳಿಗೆ ಹೊಡೆಯುವಂತ ತೋಟ ಬಂದೂಕುಗಳನ್ನ ಕೈಗೆತ್ತಿಕೊಳ್ಳುತ್ತಾರೆ, ಬ್ರಿಟಿಷರ ವಿರುದ್ಧ ಸಮರವನ್ನ ಸಾರ್ತಾರೆ. ತುಳುನಾಡನ್ನ 13 ದಿನಗಳ ಕಾಲ ಬ್ರಿಟಿಷರಿಂದ ಮುಕ್ತಗೊಳಿಸುವಂತ ಕೆಲಸವನ್ನ ನಮ್ಮ ಪೂರ್ವಜರು ಮಾಡಿದರು. ಈ ಇತಿಹಾಸ ಯಾವ ಪಠ್ಯ ಪುಸ್ತಕದಲ್ಲೂ ಇಲ್ಲ. ಕೆದಂಬಾಡಿ ರಾಮಯ್ಯ ಗೌಡರು ನಮಗೆ ಗೊತ್ತಿಲ್ಲ, ಉಪ್ಪಿನಂಗಡಿಯ ಮಂಜ ಅವರ ಹೆಸರು ಗೊತ್ತಿಲ್ಲ, ಗುಡ್ಡೆಮನೆ ಅಪ್ಪಯ್ಯ ಗೌಡರು ನಮಗೆ ಗೊತ್ತಿಲ್ಲ, ಕುಡೆಕಲ್ಲು ಪುಟ್ಟ ನಮಗೆ ಗೊತ್ತಿಲ್ಲ. ಎಂತೆಂಥ ತ್ಯಾಗಿಗಳು ಬಲಿದಾನವನ್ನ ಮಾಡಿದ್ರು. ಬ್ರಿಟಿಷರು ಕೊನೆಗೆ ಮುಂಬೈಯಿಂದ ಹೆಚ್ಚುವರಿ ಫೋರ್ಸ್ ಅನ್ನು ಕಳಿಸ್ತಾರೆ, ತಲಚೇರಿಯಿಂದ ಹೆಚ್ಚುವರಿ ಫೋರ್ಸ್ ಅನ್ನು ಕಳಿಸ್ತಾರೆ, ಮಂಗಳೂರನ್ನ ಮತ್ತೆ ಕೈವಶ ಮಾಡಿಕೊಳ್ತಾರೆ. ಬಾವುಟಗುಡ್ಡೆಯಲ್ಲಿ ಹಾರ್ತಾ ಇದ್ದಂತ ಆ ನಮ್ಮ ಧ್ವಜವನ್ನ ಕೆಳಗಿಳಿಸಿ ಯೂನಿಯನ್ ಜಾಕನ್ನು ಹರಿಸ್ತಾರೆ. ಎಲ್ಲ ಕ್ರಾಂತಿಕಾರಿಗಳನ್ನ ಬಂಧನ ಮಾಡಿ ಬಿಕರ್ನ ಕಟ್ಟೆಯಲ್ಲಿರುವಂತ ಮರಗಳಿಗೆ ನೇತು ಹಾಕ್ತಾರೆ. ಹೇಳ್ತಾರೆ, ಶವವನ್ನ ಯಾರು ಮುಟ್ಟುಕೂಡುದು, ಅದು ಹದ್ದು ಕಾಗೆ ತಿಂದು ಹೋಗಬೇಕು ಅಂತ ಹೇಳಿದ್ರು. ಆ ರೀತಿಯ ಬಲಿದಾನ ಈ ತುಳುನಾಡಿನ ಮಣ್ಣಿನಲ್ಲಿ ನಡೆಯಿತು. ಆದ್ರೆ ನಮ್ಮ ದೇಶದಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಸಾಬರ್ಮತಿ ಕೆ ಸಂತನೆ ಕರದಿಯ ಕಮಾಲ್, ದೇದಿ ಆಜಾದಿ ಖಡ್ಗ ಬಿನಾ ಢಾಲ್. ದೇಶದಲ್ಲಿ ಅಹಿಂಸೆಯಿಂದ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ರು. ಏನು ಅಹಿಂಸೆಯಿಂದ? ಚರಕವನ್ನ ಗರ 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 ಅಂತ ತಿರುಗಿಸಿ ಎಲ್ಲ ಫೈರ್ ಮಾಡಿ ಹೊಡೆದು ಬಿಟ್ರು ಬ್ರಿಟಿಷರನ್ನ. ಚರಕದಿಂದ ಸ್ವಾತಂತ್ರ್ಯ ಬರೋದಂತಾದ್ರೆ ರಾಮನ ಹೋರಾಟ ರಾವಣನ ವಿರುದ್ಧ ಯಾಕೆ ನಡೀಬೇಕಿತ್ತು? ರಾಮೇಶ್ವರದಲ್ಲಿ ಎಲ್ಲ ವಾನರ ಸೇನೆಯ ಕೈಗೆ ಒಂದೊಂದು ಚರಕ ಕೊಟ್ಟು ರಾವಣನ ಮುಂದೆ ಚರಕ ತಿರುಗಿಸಿ ಸೀತೆಯನ್ನು ವಾಪಸ್ ಕೊಡ್ತಾರೆ ಅಂತ ಹೇಳುತ್ತಿದ್ರು ಏನೋ. ಹೇಳಲಿಲ್ಲ ಅವನು. ಶಸ್ತ್ರವನ್ನ ಕೈಗೆತ್ತುಕೊಂಡ ರಾಮ, ಸೇನೆಯನ್ನ ಕಟ್ಟಿದ, ಅಧರ್ಮದ ವಿರುದ್ಧ ಹೋರಾಟವನ್ನು ಮಾಡಿದ. ಜಲಿಯನ್ ವಾಲಾಬಾಗ್ನಲ್ಲಿ ಕೈಯಲ್ಲಿ ಒಂದು ಕಲ್ಲನ್ನು ಎತ್ತದಂತ ಅಮಾಯಕ ಜನರ ಮೇಲೆ 2-3 ಸಾವಿರ ಜನರನ್ನ 4 ಸುತ್ತಲಿನಿಂದ ಗುಂಡು ಹಾರಿಸಿ ಕೊಂದಂತ ಬ್ರಿಟಿಷರ ವಿರುದ್ಧ, ವಿದುರಾಶ್ವತ್ಥದಲ್ಲಿ ಅನೇಕ ನಮ್ಮ ಕನ್ನಡಿಗರನ್ನು ಕೊಂದಂತ ಬ್ರಿಟಿಷರ ವಿರುದ್ಧ, ಈಸೂರಿನಲ್ಲಿ ಅನೇಕ ಜನರನ್ನು ಕೊಂದಂತ ಬ್ರಿಟಿಷರ ವಿರುದ್ಧ, ಕನಿಷ್ಠ ಪಕ್ಷ 7-8 ಲಕ್ಷ ಜನರನ್ನ ಬಂಗಾಳದಲ್ಲಿ ಹಸಿವಿನಿಂದ ಒದ್ದಾಡಿ ಸಾಯುವಂತೆ ಮಾಡಿದಂತ ಬ್ರಿಟಿಷರ ವಿರುದ್ಧ ಅಹಿಂಸೆಯ ಹೋರಾಟ ಹೇಗೆ ನಡಿಬೇಕು? ಅವರನ್ನ ದೇಶದಿಂದ ಕತ್ತಿನ ಪಟ್ಟಿಯನ್ನು ಹಿಡಿದು ಹೊರಗೆ ದಬ್ಬಬೇಕು ಅಂತ ಅನೇಕ ಯುವಕರು ಸಂಕಲ್ಪವನ್ನ ಮಾಡಿದರು. ಆ ರೀತಿಯ ಕ್ರಾಂತಿಕಾರಿಗಳ ಹೋರಾಟದ ಪರಿಣಾಮವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವುದು ಯಾವ ಕಾರಣಕ್ಕೆ? ಕೊನೆಯ ವೈಸ್ರಾಯ್, ಕೊನೆಯ ಕ್ಲೆಮೆಂಟ್ ಆಟ್ಲಿ ಅವರು, ಬ್ರಿಟಿಷ್ ಕ್ಲೆಮೆಂಟ್ ಆಟ್ಲಿ ಅವರು ಇಂಗ್ಲೆಂಡ್ನ ಅಧ್ಯಕ್ಷ ಆಗಿದ್ರು. ಅವರು ಭಾರತಕ್ಕೆ ಬಂದಾಗ ಅವ್ರನ್ನ ಕೇಳ್ತಾರಂತೆ, ನೀವು ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಕಾರಣ ಏನು? ಯಾವ ಕಾರಣಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ರಿ ಅಂತ ಕೇಳಿದವರು ಯಾರು? ಪಶ್ಚಿಮ ಬಂಗಾಳದ ಆವತ್ತಿನ PB ಚಕ್ರವರ್ತಿ ಅವರು ಕೇಳಿರು. ಆಗ ಕ್ಲೆಮೆಂಟ್ ಆಟ್ಲಿ ಹೇಳ್ತಾನಂತೆ, 2ನೇ ವಿಶ್ವಯುದ್ಧದ ನಂತರ ಡಿಕಾಲನೈಸೇಷನ್ ಆಯಿತು. ಪೂರ್ತಿ ನಾವೇ ವಸಾಹತುಗಳನ್ನು ಬಿಟ್ಟುಕೊಡಬೇಕಾಯ್ತು. 110 ದೇಶಗಳು ಸ್ವಾತಂತ್ರ್ಯ ಆಗಿವೆ, ಅದರಲ್ಲಿ ಭಾರತ ಕೂಡ ಒಂದಷ್ಟೇ. ಅಲ್ಲ, ಗಾಂಧಿಯವರ ಪಾತ್ರ ಹೇಳ್ತಾರೆ ಮಿನಿಮಮ್. ಇದು ಕ್ಲೆಮೆಂಟ್ ಆಟ್ಲಿಯ ಶಬ್ದ, ಮಿನಿಮಮ್ ಅಷ್ಟೇ. ಹೇಳ್ತಾರೆ, INA ವಿರುದ್ಧ ನಾವು ಮಾಡಿದಂತ ಅಭಿಯಾನ, ಕೆಂಪುಕೋಟೆ ವಿಚಾರಣೆಯ ವಿರುದ್ಧ ದೇಶಾದ್ಯಂತ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇತ್ತು. ಸುಭಾಷ್ ಚಂದ್ರ ಬೋಸ್ ಅವರ INAಗೆ ಸಿಗ್ತಾ ಇರುವಂತ ಬೆಂಬಲವನ್ನ ಕಂಡಾಗ ನಮಗನಿಸ್ತು, ಇನ್ನು ನಾವು ತಡ ಮಾಡಿದ್ರೆ 1857ರ ರೀತಿಯ ಸ್ವಾತಂತ್ರ್ಯದ ಸಂಗ್ರಾಮ ಮತ್ತೊಮ್ಮೆ ಭಾರತದಲ್ಲಿ ನಡೆಯುತ್ತೆ ಅಂತ ನಮಗನಿಸ್ತು. ಅದಕ್ಕಾಗಿ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ನಾವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿವಿ ಅನ್ನುವಂಥ ಮಾತನ್ನ ಬ್ರಿಟಿಷರು ಹೇಳುತ್ತಾರೆ. ಹಾಗಾಗಿ ಈ ದೇಶಕ್ಕೆ ಬಲಿದಾನ ಮಾಡಿದಂತ ಆ ವೀರರನ್ನ
ಈ ದೇಶಕ್ಕಾಗಿ ಹೋರಾಟವನ್ನ ಮಾಡಿದಂತ ಆ ಅನೇಕ ಜನರನ್ನ ನೆನಪಾಗಿಟ್ಟುಕೊಳ್ಳೋದಿಕ್ಕೆ ನಾವಿವತ್ತು ಈ ಸ್ವಾತಂತ್ರ್ಯದ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಸಾಬರ್ಮತಿ ಆಶ್ರಮಕ್ಕೆ ಹೋದ್ರೆ ಗಾಂಧೀಜಿಯವರು ಅವರ ಆಡನ್ನ ಕಟ್ಟುತ್ತಾ ಇದ್ದಂತ ಹಗ್ಗವನ್ನ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಗಾಂಧೀಜಿಯವರ ಚಸ್ಮಾ ಇದೆ, ತಪ್ಪು ಅಂತ ಹೇಳೋದಿಲ್ಲ. ಆದರೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಬಟುಕೇಶ್ವರ ದತ್ತ, ಅನಂತ ರಾಮಕೃಷ್ಣ ಕಾನರೆ, VVS ಅಯ್ಯರ್, ಚಿದಂಬರಂ ಪಿಳ್ಳೆ, ವಾಂಚಿ ಅಯ್ಯರ್, ಈ ಎಲ್ಲ ನಮ್ಮ ಹದಿಹರೆಯದ ಯುವಕರನ್ನ ನೇತು ಹಾಕಿದ್ರಲ್ಲ ಬ್ರಿಟಿಷರು. ಅದರಲ್ಲಿ ಒಂದೇ ಒಂದು ಗಲ್ಲಿನ ಕುಣಿಕೆ ಈ ಭಾರತದಲ್ಲಿ ನಾವು ಉಳಿಸ್ಕೊಂಡಿದೀವಿ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ. ಅದರ ನೆನಪೇ ನಮಗಿಲ್ಲ. ಈ ದೇಶ ವಿಭಜನೆ ಆಯಿತು. ಇವತ್ತು ನಾವು ಮೊದಲ ಮತ್ತು ಎರಡನೇ ವಿಶ್ವಯುದ್ಧದಲ್ಲಿ ಎಷ್ಟು ಜನ ಸತ್ತಿಲ್ವೋ ಅದಕ್ಕಿಂತ ಹೆಚ್ಚು ಜನ ಈ ದೇಶದ ವಿಭಜನೆಯ ಸಂದರ್ಭದಲ್ಲಿ ಸತ್ರು. 26 ಲಕ್ಷ ಜನ ಸತ್ರು. ಯಾವ ಭಾರತಕ್ಕಾಗಿ ಭಗತ್ ಸಿಂಗ್ ಹೋರಾಟ ಮಾಡ್ದ, ಅವನ ಹುಟ್ಟಿದ ಊರು ಲಾಹೋರ್ ಭಾರತದಲ್ಲಿ ಉಳಿಲೇ ಇಲ್ಲ. ಗಡಿನಾಡ ಗಾಂಧಿ ಅಬ್ದುಲ್ ಗಫಾರ್ ಖಾನ್ ಹೇಳ್ತಾರೆ, ನಮ್ಮನ್ನು ನೀವು ಗಿಡುಗಗಳ ಕೈಗೆ ಕೊಟ್ಟು ಬಿಟ್ರಿ ಅಂತ ಹೇಳಿದ್ರು. ಅವ್ರನ್ನ ಪಾಕಿಸ್ತಾನಕ್ಕೆ ಹಾಕಿಬಿಟ್ರು. ಬಂಗಾಳದ ದೇಶ ಸೂರ್ಯಸೇನ್, ಬಾಗಾ ಜತಿನ್, ಕಲ್ಪನಾ ದತ್ತ, ಪ್ರೀತಿಲತಾ ವಡ್ಡೇದಾರ್, ತ್ರೈಲೋಕ್ಯನಾಥ ಚಟರ್ಜಿ ಅವರು, ಈ ರೀತಿಯ ಹಿರಿಯರು ಹೋರಾಟ ಮಾಡಿದಂತ ಇಡೀ ಬಂಗಾಳವನ್ನ ತುಂಡು ಮಾಡಿ ಪ್ರತ್ಯೇಕ ಬಾಂಗ್ಲಾದೇಶ ಅಂತ ಹೇಳಿ ನಾವು ಕೊಡಬೇಕಾಗಿ ಬಂತು. ನಮ್ಮ ದೇಶವನ್ನ ಕಳ್ಕೊಂಡ್ವಿ. ಸಾವಿರಾರು ತೀರ್ಥಕ್ಷೇತ್ರಗಳು ಕಳ್ಕೊಂಡ್ವಿ. 26 ಲಕ್ಷ ಜನ ಬಲಿದಾನ ಮಾಡಿದ್ರು. ಕೈಗೆ ಸಿಕ್ಕಿದಂತ ಬಟ್ಟೆ, ಮನೆಯಲ್ಲಿದ್ದಂತ ವಸ್ತುಗಳನ್ನ ಬಾಚಿಕೊಂಡು ರಾತೋರಾತ್ರಿ ಅವರ ಊರನ್ನು ಬಿಟ್ಟು ಭಾರತಕ್ಕೆ ಓಡ್ ಬಂದ್ರು. ಸಿರಿಲ್ ರೆಡ್ ಕ್ಲಿಫ್ ಅನ್ನುವಂತ ಅಧಿಕಾರಿ ಒಂದು ಗೆರೆಯನ್ನು ಹೇಳ್ತಾನೆ, ಈ ಗೆರೆ ಆಚೆಗಿರುವುದು ಪಾಕಿಸ್ತಾನ, ಈ ಗೆರೆ ಈಚೆಗಿರುವುದು ಹಿಂದೂಸ್ತಾನ ಅಂತ ಅವ್ನು ನಿರ್ಣಯ ಮಾಡ್ದ. ನಮ್ಮವರು ಒಪ್ಕೊಂಡ್ರು. ಗಾಂಧೀಜಿಯವರು ಹೇಳ್ತಾ ಇದ್ರಂತೆ, ಈ ದೇಶವನ್ನು ವಿಭಜನೆ ಮಾಡುವುದಕ್ಕಿಂತ ಮೊದಲು ನನ್ನ ದೇಹವನ್ನು ವಿಭಜನೆ ಮಾಡಿ ನನ್ನ ಹೆಣದ ಮೇಲೆ ದೇಶವನ್ನು ವಿಭಜನೆ ಮಾಡಬೇಕು ಅನ್ನೋಂತ ಗಟ್ಟಿಯಾದ ನಿಲುವನ್ನು ಮಾಡಿದ್ರು ಅವರು. ಆದರೆ ಗಾಂಧೀಜಿಯವರ ಹೆಣದ ಮೇಲೆ ದೇಶದ ವಿಭಜನೆ ಆಗಲಿಲ್ಲ. 26 ಲಕ್ಷ ಹಿಂದೂಗಳ ಹತ್ಯಾಕಾಂಡ ಆಯಿತು. 26 ಲಕ್ಷ ಹಿಂದೂಗಳ ಹತ್ಯಾಕಾಂಡ. ಢಾಕಾ, ಕೋಮಿಲಾ, ಚಟ್ಗಾಂವ್, ನವಾಖಾಲಿ, ಲಾಹೋರ್, ಮುಲ್ತಾನ್ ಎಲ್ಲ ಕಡೆಗಳಲ್ಲಿ ಊರುಗಳನ್ನು ಸುಟ್ಟು ಹಾಕಿದ್ರು. ಅಲ್ಲಿದ್ದಂತ ಹಿಂದೂಗಳನ್ನು ಓಡಿಸ್ಬಿಟ್ರು. ಈ ದೇಶಕ್ಕೆ ಮೊದಲ ಇಸ್ಲಾಮಿಕ್ ದಾಳಿಯಾಗಿರುವಂಥದ್ದು ಮೊಹಮ್ಮದ್ ಬಿನ್ ಕಾಸಿಂನ ನೇತೃತ್ವದಲ್ಲಿ ಯಶಸ್ವಿಯಾಗಿ ಸಿಂಧ್ ಮೇಲೆ 712ರಲ್ಲಿ 712ರಿಂದ ಹಿಡಿದು 1947ರವರೆಗೂ ಕೂಡ ಸಿಂಧ್ನಲ್ಲಿ ಹಿಂದೂಗಳಿದ್ರು. ಅಷ್ಟು ವರ್ಷಗಳ ಇಸ್ಲಾಮಿಕ್ ಆಳ್ವಿಕೆಯ ಕಾಲದಲ್ಲಿ ಕೂಡ ಸಿಂಧಿನಿಂದ ಹಿಂದೂಗಳನ್ನ ಓಡಿಸೋದಿಕ್ಕೆ ಆಗಲಿಲ್ಲ. ಯಾವ ಸಿಂಧನ ನದಿಯಿಂದ ನಾವೆಲ್ಲ ಹಿಂದೂಗಳು ಅಂತ ಕರೆಸ್ಕೊಳ್ತೀವಿ, ಯಾವ ಸಿಂಧೂ ನದಿಯ ತೀರದಲ್ಲಿ ವೇದಗಳ ಉಗಮ ಆಯಿತೋ, ಯಾವ ಸಿಂಧೂ ನದಿಯ ತೀರದಲ್ಲಿ ಹಿಂದೂ ನಾಗರಿಕತೆ ಹರಳಿತೋ, ಆ ಸಿಂಧುವಿನಲ್ಲಿ 1947ರವರೆಗೂ ಹಿಂದೂಗಳಿದ್ರು. ಇವತ್ತು ನೀವು ಈ 80 ವರ್ಷದ ನಂತರ ಇವತ್ತು ಹೋಗಿ ಸಿಂಧ್ನಲ್ಲಿ ಹುಡುಕಿದ್ರೆ ಹಿಂದೂಗಳಿಲ್ಲ. ಸಂಪೂರ್ಣ ಸಿಂಧ್ ಅನ್ನುವಂಥದ್ದು ಹಿಂದೂ ಮುಕ್ತ ಆಗಿಬಿಟ್ಟಿದೆ. ಇಡೀ ಪ್ರದೇಶದಲ್ಲಿರುವಂತಹ ಹಿಂದೂಗಳನ್ನ ಒಂದು ಮತಾಂತರ ಮಾಡಿದ್ದಾರೆ, ಇಲ್ಲ ಕೊಂದಿದ್ದಾರೆ, ಅಲ್ಲಿಂದ ಓಡಿಸ್ಬಿಟ್ಟಿದ್ದಾರೆ. ಇದು ಪಾಕಿಸ್ತಾನದ ಇವತ್ತಿನ ಸ್ಥಿತಿ. ಆ ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿವರೆಗೆ ಇದೆ ಅಂತ ಕೇಳಿದ್ರೆ, ಇವತ್ತು ಬಲೂಚಿಸ್ತಾನ ಪ್ರತ್ಯೇಕಗೊಳ್ತಾ ಇದೆ. ಈ ಕಡೆಯಿಂದ ಕರಾಚಿಯಲ್ಲಿ ಪ್ರತ್ಯೇಕವಾದಂತಹ ಹೋರಾಟಗಳು ನಡೀತಾ ಇದೆ. ದೇಶದಲ್ಲಿ ಒಂದು ಹೊಸ ಸರ್ಕಾರ ಬಂದಿದೆ. ಭಾರತದಲ್ಲಿ ಒಂದು ಗಂಡು ಮಗನ ಸರ್ಕಾರ ಬಂದಿದೆ. ಆ ಕಾರಣಕ್ಕಾಗಿ ಯಾರು ಭಾರತವನ್ನ ಒಡಿಬೇಕು ಅನ್ನುವಂತ ಷಡ್ಯಂತ್ರ ಮಾಡ್ತಾ ಇದ್ರು, ಆ ಪಾಕಿಸ್ತಾನ ಇವತ್ತು 5 ತುಂಡುಗಳಾಗುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾರಣ ಈ ದೇಶವನ್ನ ಆಳ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ, ಅಜಿತ್ ದೋವಲ್, ಅಮಿತ್ ಶಾ. ಆಗಸ್ಟ್ 11ನೇ ತಾರೀಕಿಗೆ ಬಲೂಚಿಸ್ತಾನ ತನ್ನ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಾಗಿದೆ. ನಾವಿನ್ನು ಪಾಕಿಸ್ತಾನದ ಜೊತೆಗಿಲ್ಲ ಅಂತ ಹೇಳಿಕೊಂಡ್ರು ಅವರು. ಅಲ್ಲಿ ಬಹಳ ದೊಡ್ಡ ಹೋರಾಟಗಳು ನಡೀತಾ ಇದೆ. ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಯಾರು ಭಾರತವನ್ನ ಹೇಳ್ತಾ ಇದ್ರಲ್ಲ, ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾಲ್ಲ. ಇವತ್ತು ಪರಿಸ್ಥಿತಿ ಎಲ್ಲಿವರೆಗೆ ಇದೆ ಅಂತ ಕೇಳಿದ್ರೆ, ಆ ಘೋಷಣೆ ನಮಗೆ ಹೇಳಿಕೊಟ್ಟಂತ ಪಾಕಿಸ್ತಾನ ತುಕಡೆ ಆಗ್ತಾ ಇದೆ. ಇದು ಭಾರತ ಬದಲಾಗ್ತಾ ಇರುವಂತ ರೀತಿ. ಇದು ಭಾರತ ಒಂದು ಅದ್ಭುತವಾದಂತಹ ದೇಶವಾಗಿ ಎದ್ದು ನಿಲ್ತಾ ಇದೆ. ಇನ್ನು ಮುಂದೆ ಬರುವಂತಹ ಕಾಲದಲ್ಲಿ ಭಾರತವನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂಥದ್ದು ಮುಖ್ಯ. ನಾವು ಜಗತ್ತಿಗೆ ಏನನ್ನ ಕೊಡಬಹುದು ಅನ್ನೋದರ ಮೇಲೆ ಭಾರತದ ಭವಿಷ್ಯ ನಿಂತಿದೆ. ಇವತ್ತು ನೀವೆಲ್ಲ ಇಲ್ಲಿ
ಬಹಳ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿದ್ದೀರಿ. ನಮ್ಮ ದೇಶದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿರಬಹುದು. ಆ ಎಲ್ಲ ಸಮಸ್ಯೆಗಳ ಆಚೆಗೆ ಭಾರತದ ಇಂಟಿಗ್ರಿಟಿ, ಭಾರತದ ಸಮಗ್ರತೆ ಉಳಿಬೇಕು, ಭಾರತದ ಅಖಂಡತೆ ಉಳಿಬೇಕು, ಭಾರತದ ಸಾರ್ವಭೌಮತ್ವ ಉಳಿಬೇಕು. ರಾಜಕೀಯ ಕಾರಣಗಳಿಗೋಸ್ಕರ ನಾವು ಒಮ್ಮೆ ವಾಜಪೇಯಿ ಅವರು ಹೇಳಿದ್ರು, ಸರ್ಕಾರ ಆಯಂಗೆ ಜಾಯಂಗೆ, ಪಾರ್ಟಿಯ ಬನೇಗಿ ಬಿಗಡೇಗಿ, ಲೇಕಿನ್ ದೇಶ रहना चाहिए, ದೇಶ ಕಿ ಲೋಕ್ ಸತ್ತಾ रहनी चाहिए. ಜಗತ್ತಿನ ಅತ್ಯಂತ ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ ಯಾವುದು ಕೇಳಿದ್ರೆ ಭಾರತ. ಜಗತ್ತಿನ ಅತ್ಯಂತ ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ. ಅಂತಹ ಭಾರತದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಭಾರತದ ಪ್ರಾಚೀನ ಮೌಲ್ಯಗಳನ್ನು ಉಳಿಸಬೇಕು. ಅಂತ ಬಹುದೊಡ್ಡವಾದಂತಹ ಜವಾಬ್ದಾರಿ ನಿಮ್ಮೆಲ್ಲರ ಹೆಗಲ ಮೇಲಿದೆ. ಈ ಭಾರತದ 80ನೇ ವರ್ಷದ ಅವಧಿಯಲ್ಲಿ ನಾವಿದ್ದೇವೆ. ಇನ್ನು 20 ವರ್ಷ ಬಿಟ್ಟರು 2047ಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 100 ವರ್ಷಗಳು ಪೂರ್ತಿ ಆಗ್ತವೆ. 100 ವರ್ಷಗಳು ಪೂರ್ತಿ ಆಗುವಂತಹ ಸಂದರ್ಭದಲ್ಲಿ ಜಗತ್ತಿನ ಅತ್ಯಂತ ಸೂಪರ್ ಪವರ್ ಆಗಿ ಭಾರತ ಇರಬೇಕು, ಜಗತ್ತಿನ ಅತ್ಯಂತ ಮುಂಚೂಣಿಯ ದೇಶವಾಗಿ ಭಾರತ ಇರಬೇಕು. ನಾವು ಯಾರ ಹಂಗಿನಲ್ಲೂ ಬದುಕುವ ಪರಿಸ್ಥಿತಿ ಇರಬಾರದು. ಅದಕ್ಕಾಗಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಸೆಮಿ ಕಂಡಕ್ಟರ್ ವಲಯದಲ್ಲಿ ನಾವೇನು ಮಾಡಬಹುದು, ಮೈಕ್ರೋ ಪ್ರೊಸೆಸರ್ಗಳ ವಲಯದಲ್ಲಿ ನಾವೇನು ಮಾಡಬಹುದು, ಬೇರೆ ಬೇರೆ ರೀತಿಯಾದಂತಹ ವೈಜ್ಞಾನಿಕ ಸಾಧನೆಗಳನ್ನು ನಾವು ಯಾವ ರೀತಿಯಲ್ಲಿ ಮಾಡಬಹುದು. ಚಂದಿರನ ದಕ್ಷಿಣ ಧ್ರುವದಲ್ಲಿ ಹೋಗಿ ಪ್ರಜ್ಞಾನ್ ಅನ್ನುವಂತಹ ಒಂದು ಉಪಗ್ರಹವನ್ನು ಇಳಿಸುವಂತಹ ಸಾಮರ್ಥ್ಯವನ್ನ ಇವತ್ತು ಭಾರತ ಬೆಳೆಸಿಕೊಂಡಿದೆ. ಆಗ ಸಂಭ್ರಮಾಚರಣೆ ನಡೀತಾ ಇತ್ತು ಇಸ್ರೋದ ಒಳಗಡೆ. ಸಂಭ್ರಮಾಚರಣೆ ಮಾಡ್ತಾ ಇರುವಂತಹ ತಾಯಂದ್ರನ್ನ ನಾನು ನೋಡ್ತಾ ಇದ್ದೇನೆ. ಮುಡಿ ತುಂಬ ಮಲ್ಲಿಗೆ ಮುಡ್ಕೊಂಡಂತ, ಸೀರೆ ಉಟ್ಟುಕೊಂಡಂತ, ಕುಂಕುಮವನ್ನು ಧರಿಸಿಕೊಂಡಂತ ಭಾರತೀಯ ಹೆಣ್ಣು ಮಕ್ಕಳು ವೈಜ್ಞಾನಿಕ ಸಾಧನೆ ಆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಂಸ್ಕೃತಿಯ ಆಧಾರದಲ್ಲಿ, ನಮ್ಮ ದೇಶದ ಆ ಪ್ರಾಚೀನವಾಗಿರುವಂತಹ ನಂಬಿಕೆಗಳ ತಳಹದಿಯ ಮೇಲೆ ವಿಜ್ಞಾನದ ಪ್ರಗತಿ ನಡಿಬೇಕು. ಆ ಮೂಲಕ ಭಾರತ ಜಗತ್ತಿಗೆ ಒಂದು ದಿಕ್ಕನ್ನು ಕೊಡಬೇಕು. ಅದಕ್ಕಾಗಿ ನಮ್ಮ ಹಿರಿಯರು ಹೇಳಿದ್ರು, ನಾವು ಜಗತ್ತನ್ನ ಡೊಮಿನೇಟ್ ಮಾಡಬೇಕು ಅಂತ ಹೊರಟವರಲ್ಲ, ಜಗತ್ತನ್ನ ಮೋಟಿವೇಟ್ ಮಾಡಬೇಕು ಅಂತ ಹೊರಟವರು. ಹಾಗಾಗಿ ನಾವು ವಿಶ್ವದ ದೊಡ್ಡಣ್ಣ ಆಗೋದಿಕ್ಕೆ ಹೊರಟವರಲ್ಲ. ನಾವೇನ್ ಹೇಳಿದ್ವಿ, ಭಾರತ ವಿಶ್ವ ಗುರು ಆಗಬೇಕು ಅಂತ ಹೇಳಿದ್ವಿ. ಗುರುಗಳಿದ್ದಾರೆ. ಅವರ ಶಿಷ್ಯ ಯಾವುದೋ ಚಾನಲ್ ಅಲ್ಲಿ ಹೋಗಿ ಹಾಡಿದಾನೆ ಅಂದ ತಕ್ಷಣ ಅವನ ಬಗ್ಗೆ ಮಾತ್ಸರ್ಯ ಅಲ್ಲ, ಅವನ ಬಗ್ಗೆ ಪ್ರೀತಿ, ಅವನ ಬಗ್ಗೆ ಅಭಿಮಾನ. ನನ್ನ ಶಿಷ್ಯ ಇಂಥ ಸಾಧನೆ ಮಾಡಿದ ಅನ್ನುವಂಥ ಅಭಿಮಾನ ನಮಗೆ, ಗುರುಗಳಿಗೆ. ಹಾಗಾಗಿ ಗುರು ಅನ್ನುವಂಥದ್ದೊಂದು ಶ್ರೇಷ್ಠವಾದಂತಹ ಸ್ಥಾನ. ಜಗತ್ತಿನ ಯಾವ ದೇಶವೇ ಸಾಧನೆ ಮಾಡಲಿ ನಮಗೆ ಖುಷಿ ಆಗಬೇಕು. ಆ ರೀತಿಯ ಗುರುವಿನ ಸ್ಥಾನದಲ್ಲಿ ಭಾರತ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಹೇಳಿದ್ರು, ಭಾರತ ವಿಶ್ವಗುರು ಆಗಬೇಕು ಅಂತ. ಆ ವಿಶ್ವಗುರು, ಜಗದ್ಗುರು ಭಾರತದ ಕಲ್ಪನೆಯನ್ನು ನಮ್ಮ ಕಣ್ಣ ಮುಂದೆ ತಂದುಕೊಳ್ಳೋಣ. ಈ ನಾಡಿಗಾಗಿ ಮಡಿದಂತ, ಈ ನಾಡಿಗಾಗಿ ಮಿಡಿದಂತ, ಈ ನಾಡಿಗಾಗಿ ನುಡಿದಂತ ಅದೆಷ್ಟೋ ಸಾವಿರಾರು ಕ್ರಾಂತಿಕಾರಿಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾರ ವಿರುದ್ಧ ಬಂದೂಕು ಎತ್ತಬೇಕಾಗಿಯೂ ಇಲ್ಲ, ಪ್ರತಿಭಟನೆ ಮಾಡಬೇಕಾಗಿಯೂ ಇಲ್ಲ, ಘೋಷಣೆ ಮಾಡಬೇಕಾಗಿಯೂ ಇಲ್ಲ, ಗಲ್ಲಿನ ಗಂಬಕ್ಕೆ ಹತ್ತಬೇಕಾಗಿಯೂ ಇಲ್ಲ. ನಾವಿವತ್ತು ಮಾಡಬಹುದು ಏನು ಕೇಳಿದ್ರೆ, ಈ ದೇಶ ನಮಗೆ ಒಂದಷ್ಟು ಹಕ್ಕುಗಳನ್ನು ಕೊಟ್ಟಿದೆ. ಆ ಹಕ್ಕುಗಳ ಜೊತೆಗೆ ಒಂದಷ್ಟು ಕರ್ತವ್ಯಗಳನ್ನು ಕೂಡ ಕೊಟ್ಟಿದೆ. ಆ ಕರ್ತವ್ಯಗಳನ್ನು ಸರಿಯಾಗಿ ನೆನಪಿಸಿಕೊಳ್ಳೋಣ. ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆಯನ್ನು ಉಳಿಸುವಂತಹ ಕೆಲಸವನ್ನು ನಾವೆಲ್ಲ ಮಾಡೋಣ. ಆ ಮೂಲಕ ಈ ಅಂಬಿಕಾ ವಿದ್ಯಾಲಯದ ಸ್ಥಾಪನೆ ಹಿಂದಿರುವಂತಹ ಉದ್ದೇಶ ಭಾರತೀಯ ಸಂಸ್ಕೃತಿಯ ಉಳಿವು, ಭಾರತದ ರಾಷ್ಟ್ರೀಯತೆಯ ಉಳಿವು. ಆ ಉದ್ದೇಶವನ್ನು ನಾವೆಲ್ಲರೂ ಕೂಡ ಈಡೇರಿಸುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಬೋಲೋ ನಮಃ ಪಾರ್ವತಿ ಪದಯೇ ಹರ ಹರ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.